ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯದ ಮುಂಚೂಣಿ ನಾಯಕರ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಕೆಲ ಸಚಿವರು ಅನಗತ್ಯ ಗೊಂದಲ ಮೂಡಿಸದಂತೆ ಶಾಸಕ ಬೇಳೂರು ಸಲಹೆ. ವಿನು ಪ್ಲಾಜಾ ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಲೀಕ್, ಸ್ಥಳೀಯರು ಮತ್ತು ಅಗ್ನಿಶಾಮಕರಿಂದ ತಪ್ಪಿದ ಅನಾಹುತ. ಶಟಲ್ ಬ್ಯಾಡ್ಮಿಂಟನ್ ಎರಡೂ ವಿಭಾಗದಲ್ಲಿ ವಿಭಾ ಪ್ರಥಮ. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಮುಂಚೂಣಿ ನಾಯಕರು ಡಿನ್ನರ್ ಮೀಟಿಂಗ್ ನಡೆಸಿರುವುದು ಕುತೂಹಲ ಮೂಡಿಸಿದೆ. ಸುರ್ಜೇವಾಲಾ ಅವರು ಇಂತಹ ಮೀಟಿಂಗ್ ನಿಲ್ಲಿಸಲು ಸೂಚನೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಹೈಕಮಾಂಡ್ ಸೂಚನೆ ಪಾಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ಪಾಲ್ಗೊಂಡು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಿಗಂದೂರೇಶ್ವರಿ ಚೌಡೇಶ್ವರಿಯ ದೇವಿಯ ಜಾತ್ರಾ ಮಹೋತ್ಸವ ಭಾರಿ ಅದ್ದೂರಿಯಾಗಿ ನಡೀತದೆ. ಹೋದ ವರ್ಷ ನಾನು ಬರ್ಲಿಕ್ಕಾಗಿಲ್ಲ. ಹಿಂದಿನ ಸರಿ ಮಧು ಬಂಗಾರಪ್ಪನವರು ನಮ್ಮ ಮಾನ್ಯ ಮಂತ್ರಿಗಳು ಬಂದಿದ್ರು. ಈ ಸರಿ ನಾವು ಬಂದಿದ್ದೀವಿ. ಹಾಗೆ ನಮ್ಮ ಪೂಜ್ಯ ಗುರುಗಳಾದಂಥ ಯೋಗೇಂದ್ರ ಅವಧೂತ್ ಸ್ವಾಮೀಜಿಯವರು ಬಂದಿದ್ದಾರೆ, ಕಾಗೋಡ್ ಸಾಹೇಬರು ಬಂದಿದ್ದಾರೆ. ಈ ಭಾಗದ ಇಡೀ ರಾಜ್ಯದ ಜನರ ಅಪೇಕ್ಷೆ, ಬಹಳ ಜನರದ್ದು ಏನಿದೆ, ಇಲ್ಲಿ ಸಿಗಂದೂರಿಗೆ ಬಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ತಾಯಿ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಬಂದಿದ್ದಾಳೆ. ಮತ್ತು ಬಹಳಷ್ಟು ಜನರು ಅವರ ಬೇಡಿಕೆಗಳೆಲ್ಲ ಈಡೇರುವಂತ ಈ ತಾಯಿ ಬಹಳ ಹಿಂದಿಂದಲೂ, ನಾನು ಬಹುಶಃ ಸುಮಾರು 30 ವರ್ಷದ ಹಿಂದೆ ನಾನು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೆ. ಅವಾಗ ಇಲ್ಲಿರ್ಲಿಲ್ಲ, ಕೆಳಗಡೆ ಇತ್ತು. ಅವಾಗ ಸಣ್ಣ ಗುಡಿಸಲಲ್ಲಿರುವಂತ ದೇವಿ ಇವತ್ತು ಇಲ್ಲಿ ನೆಲೆ ಊರಿಸಿ ಇಡೀ ರಾಜ್ಯದ ಜನರಿಗೆ ಪರಿಚಯ ಇರುವಂತ ಇದರಲ್ಲಿ ಇವತ್ತು ಈ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಒಂದು ಶಕ್ತಿ ಇದೆ. ಇಲ್ಲಿ ಈ ಸಿಗಂದೂರ ದೇವಿಯ ಒಂದು ಶಕ್ತಿ ಇದೆ. ಹಾಗಾಗಿ ಆ ತಾಯಿಯ ಆಶೀರ್ವಾದ ತಗೊಳ್ಕೊಳ್ತಾ ನಾನು ಬೇಡೋದಷ್ಟೇ, ಇಡೀ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದೇ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ, ತಾಲೂಕಿನ ಜನರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಯಾವುದೇ ಅನಾಹುತ ಆಗ್ಬಾರ್ದು ತಾಯಿ. ಇನ್ನು ಮುಂದೆ ಕೊರೋನಾ ಗಿರೋನಾ ಅಂತ ಯಾವುದೇ ಕಾಯಿಲೆಗಳು ಈ ಕಡೆ ಬರಬಾರ್ದು ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಸಮಸ್ತ ಜನರಿಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾರೆ. ಈ ಒಂದು ತಾಣ ಪ್ರವಾಸಿ ತಾಣವಾಗಿ ಮತ್ತು ಧಾರ್ಮಿಕ ತಾಣದ ಅಭಿವೃದ್ಧಿಗೆಲ್ಲ ಅವಕಾಶ ಇದೆ. ಸೇತುವೆ ಕೂಡ ಹೌದು. ಕನೆಕ್ಷನ್ ಇದು ಈಗಾಗಲೇ ಬಹುಶಃ ಅವರು ಮಾರ್ಚ್ ಅಥವಾ ಇದು ಏಪ್ರಿಲ್ ಮೇ ಒಳಗೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ಏನು ಹೇಳಿದಾರಂತೆ. ಮಾನ್ಯ ಗಡ್ಕರಿ ಅವರನ್ನು ಕರೆಸ್ಬೇಕಂತ ಅವರಲ್ಲಿ ಒಂದಿದೆ. ಗಡ್ಕರಿ ಅವರು ಹೋದ್ಸರಿ ಶಂಕುಸ್ಥಾಪನೆಗೂ ಬಂದಿದ್ರು, ಅವರೇ ಬರ್ಬೋದಂತ ಇದೆ. ಅಥವಾ ಬೇರೆ ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸದ್ಯದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದ ಜಾರಕಿಹೊಳಿ ಅವರು 17ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಅದು ಮುಂದೆ ಹಾಕೊಂಡಿದ್ದಾರೆ. 4-5 ದಿವಸದಲ್ಲಿ ಅವರು ಸಹ ಇಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಅವ್ರು ಪರಿಶೀಲನೆ ಮಾಡಿದ ಮೇಲೆ ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಇಲ್ಲ, ನಾವು ಈಗ ಜೋಗ ಪ್ರಾಧಿಕಾರವನ್ನ ನಾವು ಮಾಡ್ತಾ ಇದೀವಿ. ಈಗ ಜೋಗ ಪ್ರಾಧಿಕಾರ ಆದ್ಮೇಲೆ ಪ್ರವಾಸಿ ಸ್ಥಳ ಮಾಡ್ಬೇಕನ್ನೋದು ನಮ್ಗಿದೆ. ಇಲ್ಲಿ ಖಂಡಿತ ಅದನ್ನು ಇದೆ. ನಾವು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು, ಅಥವಾ ಇನ್ನೂ ಬೇರೆ ಬೇರೆ ಏನೇನಿದೆ ಅದೆಲ್ಲ ಮಾಡ್ಬೇಕನ್ನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಖಂಡಿತ ಜೋಗ ಪ್ರಾಧಿಕಾರದ 190 ಕೋಟಿ ಜನರು ನಿರಂತರವಾಗಿ ಜೋಗಕ್ಕೆ ಬರಬೇಕು. ಅದೇ ತರ ಇಲ್ಲಿಗೂ ಬರ್ಬೇಕನ್ನೋ ರೀತಿಯಲ್ಲಿ ಪ್ರವಾಸಿ ಸ್ಥಳ ಮಾಡಬೇಕನ್ನೋದು ನಾನು ಆಸೆ ಇಟ್ಕೊಂಡಿದ್ದೇನೆ. ಅದನ್ನು ಮುಂದಿನ ಭಾಗದಲ್ಲಿ ಕ್ರಮ ತಗೊಳ್ತೇನೆ. ಈ 18ನೇ ತಾರೀಕು ಅಡಿಕೆ ಬೆಳೆಗಾರರ ಮಹಾ ಸಮಾವೇಶ ನಡೀತಾ ಇದೆ. ಇದು ನಮ್ಮ ಸಾಗರದಲ್ಲಿ 3 ತಾಲೂಕುಗಳನ್ನು ಸೇರಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ, ರಾಜ್ಯದ ಮಂತ್ರಿಗಳು ನಮ್ಮ ಮಲ್ಲಿಕಾರ್ಜುನರು ಬರ್ತಾ ಇದ್ದಾರೆ, ನಮ್ಮ ಜಿಲ್ಲೆಯ ಮಂತ್ರಿಗಳು ಮತ್ತು ನಾವು ಮತ್ತೆ ಎಲ್ಲ MLAಗಳು, ತಾಲೂಕಿನ ಜಿಲ್ಲೆ MLAಗಳು, ರಾಘವೇಂದ್ರ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಕೇಂದ್ರದ ಇವತ್ತು ಅಡಿಕೆ ಬೆಳೆಗಾರರಲ್ಲಿ ಏನೇನು ಅನಾಹುತಗಳಾಗ್ತದೆ, ಏನೇನಾಗಿದೆ, ಕೇಂದ್ರದ ಅಥವಾ ರಾಜ್ಯ ಸರ್ಕಾರಗಳು ಬೇಡಿಕೆಗಳು ಏನಿದೆ ಅದರ ಬಗ್ಗೆ ಅವರೆಲ್ಲ ಹೋರಾಟಕ್ಕೆ ಏನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಸಹ ಪಾಲ್ಗೊಳ್ತಾ ಇದ್ದೀವಿ. ರೈತರ ಪರವಾಗಿ ಧ್ವನಿಯಾಗಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. 18ನೇ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ ನಾನು. ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಸರ್. CM ಕುರ್ಚಿ ವಿಚಾರ ಇದು ನನಗೆ ಅನಿಸ್ತದೆ, ಇದು ಅವರ ವೈಯಕ್ತಿಕ ಅಂತ ನನಗೆ ಅನಿಸ್ತದೆ. ಇದು ಡಿನ್ನರ್ ಯಾರು ಬೇಕಾದ್ರೂ ಕೊಡ್ಬೋದು, ಬೇಡ ಅನ್ನಕ್ಕಾಗಲ್ಲ. ಆದ್ರೆ ಈಗ ಬರ್ತಾ ಈಗ ಮುಂದಿನ ಮುಂಚೂಣಿ ನಾಯಕರು ಡಿನ್ನರ್ ಕೊಡ್ತಾರ ಅಂದ್ರೆ ಸ್ವಲ್ಪ ಏನೋ ಒಂಥರ ರಾಶಿ ಆಗಿದೆ ಅಂತ ಅರ್ಥ. ಅಂದ್ರೆ ಸ್ವಲ್ಪ ಕುತೂಹಲ ಬರುತ್ತೆ ಅಂತ ಅರ್ಥ ಆಗುತ್ತೆ. ಅದು ಯಾವುದು ಅಂತ ತಿಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ನಿನ್ನೆ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಯಾವುದೇ ಡಿನ್ನರ್ ಇನ್ನೊಂದು ಈ ತರ ಯಾವುದೇ ಚಟುವಟಿಕೆಗಳನ್ನ ರಾಜ್ಯ ಸರ್ಕಾರದಲ್ಲಿ ಮಾಡಲೇಬಾರದು, ಹುಷಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತರ ಘಟನೆಗಳು ಇನ್ಮೇಲೆ ಆಗ್ಬಾರ್ದು. ಎಲ್ಲರೂ ನಮ್ಮ ಪಕ್ಷ ಗಟ್ಟಿಯಾಗಿದೆ.
ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಅಂತಾರೆ ಸರ್. ಜೊತೆಗೆ ಈಗ ಸುಜ್ಜಾಲ ಅಂತ ಬಂದಂತ ಸೂಚನೆ ಒಂದು ಎಚ್ಚರಿಕೆ ಕೊಟ್ಟು ಯಾರು ಮಾತಾಡಬಾರ್ದು ಅಂತ. ಕರೆಕ್ಟ್ ಇದೆ. ಒಂದು ರಾಷ್ಟ್ರೀಯ ನಾಯಕರು ಬಂದ ಮೇಲೆ ಇನ್ಚಾರ್ಜ್ ಇದ್ದಂಥವ್ರು ಅವರು ಅದ್ರನ್ನ ಇನ್ಚಾರ್ಜ್ ಇದ್ದವರು ಅದು ಕ್ರಮ ತಗೊಳ್ಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಏನಾಗುತ್ತೆ, ಅದು ಗೊಂದಲ ಆಗಬಾರ್ದು. ಇಡೀ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ 140 ಜನ 10 ಜನ MLA ಇರ್ಬೇಕಾದ್ರೆ ಇನ್ನೂ ನೀವು ಗೊಂದಲ ಮಾಡ್ಕೊಳ್ತಿದ್ರಿ, ಇನ್ನೂ ಅಧಿಕಾರದಲ್ಲಿ ಇದು ಮಾಡ್ತೀರಿ ಅನ್ನೋದು ತಪ್ಪು ಸಂದೇಶ ಆಗುತ್ತೆ. ನಾವ್ ಹೇಳೋದು ಅಷ್ಟೇ, ಯಾವುದೇ ಗೊಂದಲ ಆಗಬಾರ್ದು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತ್ಯಾಗ ಮಾಡ್ಬೇಕಾದ್ರೆ ನಾನು ಮಾಡ್ತೀನಪ್ಪ ಅಂತಲೂ ಹೇಳಿದ್ದಾರೆ. ತ್ಯಾಗ ಮಾಡುವಂತ ಸಂದರ್ಭ ಬಂದಾಗ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ದಾರೆ. ಹಾಗೆ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಇನ್ನೊಂದು ಕೊಡಿ ಅಂತ ನಾವು ಕೇಳೋಂತ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅವತ್ತು ತೀರ್ಮಾನ ನಾವು ಮಾಡ್ತಾರೆ, ಜನ ಮಾಡ್ತಾರೆ, ನಾವು MLAಗಳು ನಾವು ಮಾಡ್ತೀವಿ. ಎಲ್ಲರೂ ಮಂತ್ರಿ ಆಗ್ತಾರೆ, ಯಾಕೆ ಗೊಂದಲ ಬರಲ್ಲ ಅಂತ ಅವಾಗ ಹೇಳಿದ್ದೆ ನಾನು ಅಷ್ಟೇ. ಅದು ನನ್ನ ವೈಯಕ್ತಿಕ ಅಲ್ಲಿ ಒಪ್ಪಂದ ಆಗಿತ್ತು, ನನ್ಗೆ ಗೊತ್ತಿಲ್ಲ ಅದು. ನಿನ್ನೆ ಕೂಡ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಯಾವ ಅಸಮಾಧಾನ ಇಲ್ಲ ಸರ್. ಅಸಮಾಧಾನ ಅಂತ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ಇಲ್ಲಿ ಯಾರು ಹೈಕಮಾಂಡ್ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಇವತ್ತು ಯಾವುದೇ ಸಮಸ್ಯೆ ಎಲ್ಲ ನಡಿಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಗಟ್ಟಿ ಇರ್ಬೇಕಷ್ಟೇ ಅಲ್ವಾ. ಬಿಜೆಪಿಯ ಇವತ್ತು ಅವ್ರದ್ದು ಹರಿದು ಹಂಚ್ ಹೋಗ್ಯಾರ ಅವರೆಲ್ಲ ಈಗ ಗೊತ್ತಿದೆ ನಿಮ್ಗೆ. ಅಷ್ಟು ಗೊಂದಲ ಇರ್ಬೇಕಾದ್ರೆ ನಾವ್ಯಾಕೆ ಗೊಂದಲ ಮಾಡ್ಕೋಬೇಕು ಅಲ್ವಾ. ಬಿಜೆಪಿಯಲ್ಲಿ 3-4 ಅವ್ರು ಬಾಗಿಲಾಗ್ಬಿಟ್ಟಿದೆ ಅವ್ರದೇ. ಇವಾಗ ಅವರಲ್ಲಿ ಪಾಪ ಅವರು ಸಹ ಪಾಪ ಒಟ್ಟುಗೂಡ್ಸಾಗೆ ಮಾಜಿ MLAಗಳನ್ನ ಇವ್ರನ್ನ ವಿಜೇಂದ್ರ ಕರೆಸಿ ಏನಾರು ಮಾಡಿ ಸಮಾಧಾನ ಮಾಡಿ ಹಾಕಿದ್ರು. ಯತ್ನಾಳ್ ಹೇಳ್ತಾರೆ ಅವ್ರನ್ನೆಲ್ಲ ಸೋಲಿಸ್ತಾವ. ಇಡೀ ಮಾಜಿ MLAರನ್ನೆಲ್ಲ ಸೋಲಿಸಿದ್ದು ಇದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಅಂತ ಹೇಳ್ತಾನೆ. ಹಿಂಗೆ ಅವರಲ್ಲಿ ಗೊಂದಲ ಇದೆ. ಇರುತ್ತಲ್ಲ, ಯಾವಾಗ ಇರೋದಲ್ಲ, ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಈಗ ಜಾಸ್ತಿ ಮೆಜಾರಿಟಿ ಬಂದಾಗ ಹಿಂಗೆ ಗೊಂದಲ ಆಗೋದು. ಕಮ್ಮಿ ಬಂದಾಗ ಈ ತರ ಆಗ್ತಿರಲ್ಲ, ಜಾಸ್ತಿ ಬಂದ್ಬಿಟ್ಟಿದೀವಲ್ಲ, ಅದೆಲ್ಲ ಮೊನ್ನೆ ಮತ್ತೆ 100 ಹೊಡ್ಕೊ ಬಂದ್ಬಿಟ್ಟಿದೀವಲ್ಲ, ಹಂಗಾಗಿ ಸ್ವಲ್ಪ ಸ್ಟ್ರಾಂಗ್ ಇದೀವಿ ಅಂತ ಅರ್ಥ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಂತ ಇಲ್ಲ, ಸದ್ಯಕ್ಕೆ ನನ್ನ ಲೆಕ್ಕದಲ್ಲಿ ಸಚಿವ ಸಂಪುಟ ಒಂದು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಅಂತ ಫಿಲಪ್ ಆಗ್ಬೋದು. ಅದ ನಂತರ ಬೇರೆ ಏನೋ ಗೊತ್ತಿಲ್ಲ. ಮತ್ತು ಸಂಕ್ರಾಂತಿ ನಂತರ ಒಂದ್ 2-3 ಜನರು ಆಗ್ಬೋದು, ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಬರ್ಬೋದು, ಅವ್ರದ್ದು ಕ್ಲಿಯರ್ ಆಗಿದೆಯಲ್ಲ, ಹಂಗಾಗಿ ಬರ್ತಾರೆ. ನೋಡಿ, ಸುಮ್ಮನೆ ದುರುಪಯೋಗ ಅಂತ ಹೇಳಿ ಕೇಸ್ ಹಾಕಿ ಮಾಡುವಂಥದ್ದು ನೋಡಿ. ಈಗ ಸೂಡೋದು ಹಂಗೆ ಆಗಿದೆ. ಈಗ ಮೂಡೋದು ಸೂಡೋದಲ್ಲ ಏನಿದೆ ಇವೆಲ್ಲ ಗೊಂದಲಗಳು ಮಾಡಿದ್ ಬಿಟ್ರೆ ಏನೇ ಇಲ್ಲ ಅಲ್ಲಿ. ಆತರ ನಾಗೇಂದ್ರ ಅವರು ಇವತ್ತು ಅವರು ಏನು ಇದ್ರಲ್ಲಿ ಆರೋಪ ಮುಕ್ತಾಗಿ ಬಂದಿದ್ದಾರೆ. ಬಹುಶಃ ಅವ್ರಿಗೆ ಕೊಡೋದು ಒಳ್ಳೇದು, ಒಳ್ಳೆ ಜನ ಇದ್ದಾರೆ, ಅವ್ರು ಕೊಡೋದು ಒಳ್ಳೇದು. ಪಕ್ಷದಲ್ಲಿ ಎಲ್ಲ ಗಪ್ಚಿಪ್, ಯಾವುದೇ ಮಾತಾಡೋ ಪ್ರಶ್ನೆ ಇಲ್ಲ, ಎಲ್ಲ ಗಪ್ಚಿಪ್ ಹಾಕಿ ಕೂತಿದೆ ಅಷ್ಟೇ. ಥ್ಯಾಂಕ್ ಯು. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಮತ್ತೆ ಸತೀಶ್ ಜಾರಕಿಹೊಳಿ ಕಚೇರಿ ಫೈಟ್ ಅದು ಅವ್ರ ವೈಯಕ್ತಿಕ ಸರ್. ಅದು ಆ ಜಿಲ್ಲೆಯಲ್ಲಿ ಇರುವಂತ ವೈಯಕ್ತಿಕ ಇದು, ಅದಕ್ಕೆ ನಮಗೆ ಸಂಬಂಧ ಇಲ್ಲ, ಪಕ್ಷಕ್ಕೆ ನಮಗೆ ಸಂಬಂಧ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಗಟ್ಟಿ ಇದೆ, ಯಾವುದೇ ಗೊಂದಲ ಇಲ್ಲ. ನಿನ್ನೆ ಬಂದಂತ ಎಲ್ಲಾ ಸಭೆಯನ್ನು ಯಶಸ್ವಿಯಾಗಿದೆ. ಸಚಿವರು ಚೆನ್ನಾಗಿ ಮಾಡಿದ್ದಾರೆ, ಗೊಂದಲನು ತೆರೆ ಎಳೆದಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಯೋಗೇಂದ್ರ ಅವಧೂತ ಸ್ವಾಮಿಗಳು, ಸಿಗಂದೂರು ರಾಮಪ್ಪ, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಸೋಮಶೇಖರ್ ಲ್ಯಾವಿಗೆರೆ, ಇಂದೂಧರ ಬೇಸೂರು, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸಾಗರದ ಮಾರಿಕಾಂಬಾ ದೇವಸ್ಥಾನ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಸೋರಿಕೆಯಿಂದ ಉಂಟಾಗಬಹುದಾಗಿದ್ದ ಅನಾಹುತವನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಮಾರಿಕಾಂಬಾ ದೇವಾಲಯ ಸಮೀಪದ ವಿನು ಪ್ಲಾಜಾ ಅಪಾರ್ಟ್ಮೆಂಟ್ನ ಮೇಲ್ಭಾಗದ ಪ್ರಕಾಶ್ ಎಂಬುವವರ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದ್ದು ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣ ಪ್ರಕಾಶ್ ಅವರು ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡಿದಾಗ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆಗ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದವರು ಗ್ಯಾಸ್ ಲೀಕ್ ಆಗುವುದನ್ನು ನಿಲ್ಲಿಸುವ ಮೂಲಕ ಉಂಟಾಗಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ಘಟನೆ ಕುರಿತು ಅಗ್ನಿಶಾಮಕ ಅಧಿಕಾರಿ ಮತ್ತಿತರರು ಮಾತನಾಡಿ, ಮಧ್ಯದಲ್ಲಿ ಈ ಮಾರಿಕಾಂಬಾ ದೇವಸ್ಥಾನ ಅಂತೇಳಿ ವಿರು ಪ್ಲಾಜಾ ಅಂತಲ್ಲಿರುವಂತಹ ಪ್ರಕಾಶ್ MLA ಅವರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿರ್ತದೆ. ತದನಂತರ ಅವರು ನಮ್ಮ ಅಗ್ನಿಶಾಮಕ ಇಲಾಖೆ ಕಾಲ್ ಮಾಡಿದ ತಕ್ಷಣ ನಾವು ತ್ವರಿತವಾಗಿ ಬಂದು ಅಗ್ನಿಶಾಮಕ ಇಲಾಖೆಯಲ್ಲಿ ನಾವು ಫಸ್ಟ್ ಬಂದು ನೋಡಿದ್ರೆ ಗ್ಯಾಸ್ ಸಿಲಿಂಡರ್ ಅಲ್ಲಿ 3 ಗ್ಯಾಸ್ ಸಿಲಿಂಡರ್ ಇದ್ರು. ಅದರಲ್ಲಿ 3ರಲ್ಲಿ 2 ಖಾಲಿ ಇದ್ದು, 1 ಫುಲ್ ಇತ್ತು, ಅದು ಲೀಕೇಜ್ ಇತ್ತು. ಅದರಲ್ಲಿ ಮೇನ್ ರೀಸನ್ ಅಂದ್ರೆ ವೈಸರ್ ಪ್ರಾಬ್ಲಮ್ ಆಗಿದೆ. ಯಾವುದೇ ರೀತಿಯಾದ ಇನ್ನು ಮುಂದೆ ಸಾಗರ ಪಟ್ಟಣದಲ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ ಗಳನ್ನ ಯೂಸ್ ಮಾಡುವಾಗ ನೀವು ಗ್ಯಾಸ್ ಸಿಲಿಂಡರ್ ಹೊಸ ತೋರುವಾಗ ದಯವಿಟ್ಟು ಎಲ್ಲರೂ ವೈಸರ್ ಗಳನ್ನ ಚೆಕ್ ಮಾಡಿಸಿ. ಅವರ ನಿಮ್ಗೆ ರೀಫಿಲ್ ಕೊಡುವಾಗ ಎಲ್ಲ ಚೆಕ್ ಮಾಡೇ ಕೊಡ್ತಾರೆ. ದಯವಿಟ್ಟು ಎಲ್ಲ ವಿನಂತಿ ಏನಂತಂದ್ರೆ ವೈಸರ್ ಗಳನ್ನ ಚೆಕ್ ಮಾಡ್ಸಿದ್ರಿ. ಆಗಾಗ ಗ್ಯಾಸ್ ಸಿಲಿಂಡರ್ ಗಳ ಕನೆಕ್ಷನ್ ಇರುವಂತ ಪೈಪ್ ಗಳು ಏನಿರ್ತಾವೆ, ಅದು ತಾಮ್ರದ ಪೈಪ್ ಗಳು ಏನಿರ್ತಾವ ಅವನ್ನೆಲ್ಲ 6 ತಿಂಗಳು ಚೇಂಜ್ ಮಾಡಿಸಿ. ಈ ರೀತಿ ಆಗುವಂತ ಅನಾಹುತ ತಪ್ಪಿಸಿ. ಯಾಕಂದ್ರೆ ಸಾಗರ ಪಟ್ಟಣದಲ್ಲಿ ಮಧ್ಯ ಇರುವುದರಿಂದ
ಆಗುವಂತ ಅನಾಹುತದಿಂದ ಸಾವಿರಾರು ಪ್ರಾಪರ್ಟಿ ಎಲ್ಲ ವೇಸ್ಟ್ ಆಗಿಬಿಡೋದಿರಲಿ. ಇಲ್ಲಿ ಒಂದು ಬ್ಲಾಸ್ಟ್ ಇಂದ ಟೋಟಲ್ ಎಲ್ಲ ಸಾವಿರಾರು ವರ್ಷ ಹಿಂದಿರುವಂತ ಗುಡಿಯೂ ಹಾನಿ ಆಗುತ್ತಿತ್ತು. ಹೀಗಾಗಿ ಎಲ್ಲ ಸಾಗರ ಪಟ್ಟಣದಲ್ಲಿ ಇರುವಂತ ಜನರಿಗೆ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ವಾಯ್ಸರ್ಗಳು ಹಾಗೂ ನಿಮ್ಮ ಸಿಲಿಂಡರ್ಗಳನ್ನು ತೋರುವಾಗ ಚೆಕ್ ಮಾಡಿಸಿ ತಗೊಳ್ಳಿ. ಈ ಜಾಗದಲ್ಲಿ ಮೊದಲು ಗ್ಯಾಸ್ ಲೀಕ್ ಆಗ್ತಿದ್ದಂಗೆ ಮನೆಯ ಮಾಲೀಕರು ಬಂದು ಕೆಳಗೆ ಹೇಳ್ತಾರೆ. ಕೆಳಗೆ ಹೇಳ್ತಿದ್ದಾಗ ಕೆಳಗಡೆ ನೀರು ಮಾಲೀಕರು ನಾನು ತಕ್ಷಣ 112ಗೆ ಕರೆ ಮಾಡಿ ಆಗ್ತಿರೋ ಅನಾಹುತನ ತಪ್ಪಿಸಲಿಕ್ಕೆ ಸಹಾಯ ಮಾಡಿರ್ತೀವಿ. ಅಗ್ನಿಶಾಮಕ ದಳದವರು ಈ ಕ್ಷಣದ 10 ನಿಮಿಷದಲ್ಲಿ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ. ಮಾರಿಕಾಂಬಾ ದೇವಸ್ಥಾನದ ಅರ್ಚಕರು ನಾವು ದೇವಸ್ಥಾನದ ಒಳಗಡೆ ಇದ್ವಿ. ಆ ಮೇಲ್ಗಡೆ ಗ್ಯಾಸಿಂದು ಸ್ಪ್ರೈ ನೋಡಿದ್ರೆ ನಿಜವಾಗ ಆ ಬಿಲ್ಡಿಂಗ್ ಮೇಲಿಂದ ಎಲ್ಲ ಬಿದ್ದು ಇಳಿದು ಓಡೋದ್ರು. ಅದು ಗ್ಯಾಸ್ ಏಜೆನ್ಸಿ ಅವ್ರು ಯಾವ ತರ ಗ್ಯಾಸ್ ಕೊಟ್ಟಿದ್ರೆ ಪಾಪ ಅವರಿಗೆ ನಿಜವಾಗ್ಲೂ ಬಿಲ್ಡಿಂಗ್ ನವ್ರು ಫಸ್ಟ್ ಎಲ್ಲ ಕರೆಂಟ್ ತೆಗ್ದಿ ಇಡೀ ಸಾಗರಕ್ಕೆ ದೊಡ್ಡದೊಂದು ಅನಾಹುತ. ಇಡೀ ಟೌನ್ ಮಧ್ಯೆ ಮಾರಿಕಾಂಬಾ ದೇವಿಯ ಆಶೀರ್ವಾದದಿಂದ ಆ ಬಿಲ್ಡಿಂಗ್ ನಿಜವಾಗ್ಲೂ ಉಳಿದಿತ್ತೆ. ಅಲ್ಲಿ ಜನರ ಆಸ್ತಿ. ನಮ್ಮ ವಿನು ಪ್ಲಾಜಾ ಕಾಂಪ್ಲೆಕ್ಸ್ ಪ್ರಕಾಶ್ ML ಅಂತ ಅವ್ರ ಮನೆಯಲ್ಲಿ ಇವತ್ತು ಸಂಜೆ ಗ್ಯಾಸ್ ಅಡಿಗೆ ಮನೆ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಾತ್ರೂಮ್ ಗ್ಯಾಸ್ ಅನ್ನ ತೆಗೆದುಕೊಂಡು ಒಳಗೆ ಹೋಗೋದಕ್ಕೋಸ್ಕರ ರೆಗ್ಯುಲೇಟರ್ ಆಫ್ ಮಾಡಿ ಅದು ತಗೊಂಡು ಹೋಗೋಕೆ ಅಂತ ಆಫ್ ಮಾಡುವಷ್ಟೊತ್ತಿಗೆ ಅದು ಫುಲ್ ಕ್ಯಾಪ್ ಓಪನ್ ಆಗಿ ಫುಲ್ ಹೊರಗಡೆ ಫುಲ್ ಲೀಕೇಜ್ ಆಗ್ತಾ ಇದೆ. ಅದಕ್ಕೆ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ ಈಗ. ಅದಕ್ಕಾಗಿ ನಾವು ತಕ್ಷಣ ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿದಾಗ ಅವರೆಲ್ಲರೂ ಬಂದು ಈಗ ಆಗುವಂತ ಅನಾಹುತನ ತಪ್ಪಿಸಿದ್ದಾರೆ. ಗ್ಯಾಸ್ನವರಿಗೆ ಕಾಲ್ ಮಾಡಿದ್ವಿ, ಆದ್ರೆ ಅವ್ರು ಯಾವ್ದು ಫಿಟ್ ಮಾಡ್ತಾ ಇಲ್ಲ ಗ್ಯಾಸ್ ಇದ್ರವ್ರು. ಅದಕ್ಕೋಸ್ಕರ ಆಮೇಲೆ ಎಲ್ಲಾರು ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ಅಂತ ಹೇಳಂದ್ರು. ಹಾಗಾಗಿ ನಮ್ಮ ಕೆಳಗಡೆ ಕಾಂಪ್ಲೆಕ್ಸ್ನವರು ಅದಕ್ಕೆ ಕಾಲ್ ಮಾಡಿ ಕರೆ ಮಾಡಿದ್ದಾರೆ. ನಮ್ಮ ಮನೆಯವರು ಮನೆಯಲ್ಲಿ ಇರದೇ ಇರುವ ಕಾರಣದಿಂದ ಬೇರೆ ಸೈಡ್ ಇರೋದ್ರಿಂದ ಈಗ ಸ್ಥಳೀಕರು ಕಾಂಪ್ಲೆಕ್ಸ್ನವರು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿ ಕರೆಸಿದ್ದಾರೆ. ಅವ್ರು ಎಲ್ಲರಿಗೂ ನನ್ನ ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಾಗರ ಶಟಲ್ ಸಂಸ್ಥೆ ನಡೆಸಿದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ವಿಭಾ ಹೆಗ್ಗೋಡು 2 ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಭರವಸೆಯ ಕ್ರೀಡಾಪಟುವಾಗಿ ಹೊರಹೊಮ್ಮಿದ್ದಾರೆ. ಹೆಗ್ಗೋಡಿನ ವಿಭಾ 15 ವರ್ಷ ಮತ್ತು 17 ವರ್ಷದೊಳಗಿನ 2 ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಸತತ 2ನೇ ವರ್ಷ ತರಬೇತುದಾರ ದೀಪಕ್ ಎಸ್ ಅವರ ನೇತೃತ್ವದಲ್ಲಿ ನಡೆದ ಮಕ್ಕಳ ರಾಜ್ಯಮಟ್ಟದ ಶಟಲ್ ಪಂದ್ಯಾವಳಿಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.